ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಕೊಂಕಣಿ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಕೆಂಪು ತೊಗರಿಯ ಸಾರು ಉಪ್ಕರಿ. ಈ ಸಾರು ಉಪ್ಕರಿ ಅಂದರೆ ಸಾರು ಜೊತೆಯಲ್ಲಿ ಉಪ್ಕರಿ ಅಂತ ಅವರು ಪಲ್ಯಕ್ಕೆ ಹೇಳ್ತಾರೆ. ಈ ಸಾರು ಮಾಡ್ಕೊಂಡ್ಬಿಟ್ರೆ ಪಲ್ಯ ಅಥವಾ ಉಪ್ಕರಿ ಸಪ್ರೇಟಾಗಿ ಮಾಡೋದೇ ಬೇಡ, ಎರಡೂ ಒಂದೇ ಅಡುಗೆಯಲ್ಲಿ ಆಗೋಗುತ್ತೆ. ಅದನ್ನು ಮಾಡೋದು ಹೇಗೆ ಅಂತ ನೋಡೋ ಮುಂಚೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಪರಿಚಯದವರಿಗೆ ಶೇರ್ ಮಾಡಿ. ನೋಡಿ, ಈ ಸಾರು ಉಪ್ಕರಿ ಬೇಸಿಗೆಗೆ ಹೇಳಿ ಮಾಡಿಸಿದ ಅಡುಗೆ. ಮಾಡೋಕ್ಕೂ ತುಂಬ ಸುಲಭ. ಈ ಸೆಕೆಯಲ್ಲಿ ಅಡುಗೆ ಮನೇಲಿ ಹೆಚ್ಚು ಕಾಲ ಕಳೆಯೋಕ್ಕಾಗಲ್ಲ. ಇದನ್ನು ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಇದು ನೋಡಿ, ಕೆಂಪು ತೊಗರಿ ಅಂತ ಹೇಳ್ತಾರೆ. ಸಾಮಾನ್ಯ ದಕ್ಷಿಣ ಕನ್ನಡದಲ್ಲಿ ಇದರ ಉಪಯೋಗ ಜಾಸ್ತಿ. ನಮಗೆ ಸಿಟಿಗಳಲ್ಲಿ ಮಂಗಳೂರು ಸ್ಟೋರ್ಸ್ ಇದ್ದರೆ ಅಲ್ಲಿ ಇದು ಸಿಗುತ್ತೆ. ಇದನ್ನು ನಾವು ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆ ಹಾಕ್ಕೋಬೇಕು. ನೀವೇನಾದ್ರು ಮಧ್ಯಾಹ್ನದ ಅಡುಗೆಗೆ ಮಾಡ್ತೀರಿ ಅಂತಾದರೆ ಹಿಂದಿನ ರಾತ್ರಿನೇ ಇದನ್ನು ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ನಂತರ ಇದನ್ನು ನಾವು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು 5ರಿಂದ 6 ವಿಷಲ್ ತೆಗೆಸ್ಬೇಕು. ನೀರು ಕಾಳೆಲ್ಲ ಮುಳುಗೋ ಅಷ್ಟು ಹಾಕಬೇಕು. ಕಾಳಿನ ಮೇಲೆ 1 ಇಂಚಷ್ಟು ನೀರು ಎಕ್ಸ್ಟ್ರಾ ಇರಲಿ. ಜೊತೆಲಿ ಉಪ್ಪನ್ನು ಹಾಕಿಬಿಟ್ಟು ಒಂದು 5ರಿಂದ 6 ವಿಷಲ್ ತೆಗೆಸಿ ಇದನ್ನು ಬೇಯಿಸ್ಕೋಬೇಕು. ಗ್ಯಾಸ್ ಸಿಲಿಂಡ್ರು ಅಭಾವ ಇರೋ ಈ ಟೈಮಲ್ಲಿ ಇದು ಸ್ವಲ್ಪ ಕಷ್ಟ ಮಾಡಲಿಕ್ಕೆ ಅನಿಸ್ಬೋದು. ಇಂಡಕ್ಷನ್ ಸ್ಟವ್ ಇದ್ದರೆ ಇಂಡಕ್ಷನ್ ಸ್ಟವ್ ಯೂಸ್ ಮಾಡಿ. ನೋಡಿ, ಒಂದು 5ರಿಂದ 6 ವಿಷಲ್ ಕೂಗಿಸಿ ಆಗಿದೆ. ಕಾಳು ಬೆಂದಿದೆ. ಕಟ್ಟು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಕಾಳು ಚೆನ್ನಾಗಿ ಬೆಂದಿದೆ. ಹೀಗೆ ಬೆರಳಲ್ಲಿ ತೆಗೆದು ಅದನ್ನು ಹಿಚ್ಕಿದಾಗ ಅದು ಸಾಫ್ಟಾಗಿ ಮ್ಯಾಶ್ ಆಗಬೇಕು. ಅಷ್ಟು ಬೆಂದರೆ ಸಾಕು. ನಿಮ್ಮಲ್ಲಿ ಅವಡೆಕಾಳಿದ್ರೆ ಅಥವಾ ಹುರುಳಿಕಾಳಿದ್ರೆ ಅದರಲ್ಲೂ ನೀವು ಸಾರು ಉಪ್ಕರಿನ ಮಾಡ್ಕೊಬೋದು. ತುಂಬಾ ರುಚಿಯಾಗುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಮತ್ತೆ ಇದನ್ನು ಕುದಿಸ್ತಾ ಇದ್ದೀನಿ. ಇದು ಮತ್ತೊಮ್ಮೆ ಚೆನ್ನಾಗಿ ಕುದಿಬೇಕು. ಇದಕ್ಕೆ ನೋಡಿ, ಇನ್ನೇನೂ ಹಾಕೋದಿಲ್ಲ. ಒಂದು ಸಿಂಪಲಾದ ಒಗ್ಗರಣೆ ಬಿಟ್ಟರೆ ಹುಳಿ ಆಗಲಿ, ಬೆಲ್ಲ ಆಗಲಿ ಅಥವಾ ಮಸಾಲ ರುಬ್ಬಾಕೋದಾಗಲಿ ಯಾವುದೂ ಇಲ್ಲ. ಈಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೀಗ ನಾನೊಂದು ಸಿಂಪಲ್ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಲಿಕ್ಕೆ ಸಾಸಿವೆ, ಕರಿಬೇವು, ಒಣಮೆಣಸು, ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು. ಒಂದು ಥಿಂಗ್ ನೋಟಿಸ್ ಮಾಡಬೇಕು ಅಂದರೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಹಾಕಬೇಕು. ಸಿಪ್ಪೆ ಬಿಡಿಸಿ ಹಾಕಬೇಡಿ. ಈ ರೆಸಿಪಿ ನಂಗೆ ಹೇಳ್ಕೊಟ್ಟಿದ್ದು ನನ್ನ ಫ್ರೆಂಡು. ಅವಳು ಇನ್ಸಿಸ್ಟ್ ಮಾಡಿದ್ದಾಳೆ, ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಹಾಕಬೇಡ, ರುಚಿಯಾಗಲ್ಲ ಅಂತ. ನೋಡಿ, ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ನಿಮಗೆ ಕೊಬ್ಬರಿ ಎಣ್ಣೆ ಅಭ್ಯಾಸ ಇಲ್ಲ ಅಂದರೆ ನೀವು ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅದನ್ನೇ ಉಪಯೋಗಿಸಬಹುದು. ನೋಡಿ, ರುಚಿಯಾದ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತಕ್ಕಂತಹ ಕೆಂಪು ತೊಗರಿಯ ಸಾರು ಉಪ್ಕರಿ ರೆಡಿಯಾಗಿದೆ. ಈಗ ಫಂಕ್ಷನ್ ಸೀಸನ್ನು, ಮಧ್ಯಾಹ್ನ ಒಳ್ಳೆ ಊಟ ಮಾಡಿ ಬಂದಾಗ ರಾತ್ರಿಗೆ ಒಂದು ಸಿಂಪಲ್ ಐಟಮ್ ಸಾಕು ಅಂತಾದರೆ ಇದನ್ನು ಮಾಡ್ಕೋಬೋದು. ಹಾಗೆ ವಾರದ ವಿಶೇಷ ದಿನಗಳಿದ್ದರೆ ಅವತ್ತು ನೀವು ಈರುಳ್ಳಿ ಬೆಳ್ಳುಳ್ಳಿ ಏನು ತಿನ್ನೋದಿಲ್ಲ ಅಂತಾದರೆ ಈ ಸಾರು ಉಪ್ಕರಿಗೆ ಒಗ್ಗರಣೆ ಹಾಕುವಾಗ ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದರೆ ಆಯಿತು. ಇದಕ್ಕೆ ಹುಳಿ ಇಲ್ಲ, ಸಿಹಿ ಇಲ್ಲ, ಖಾರನೂ ಇಲ್ಲ. ಏನಪ್ಪ ಇದು ಹೇಗೆ ರುಚಿಯಾಗಿರುತ್ತೆ ಅನಿಸ್ಬೋದಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.